ಧಾರವಾಡ ಲೋಕಸಭಾ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ. ನಗರದ ಕೋಳಿಕೆರೆ, ಪೆಂಡಾರಿ ಓಣಿ, ಹೆಬ್ಬಳ್ಳಿ ಅಗಸಿಯಲ್ಲಿ ಮತದಾರರ ಬಳಿ ಮತಯಾಚನೆ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ್ದ ಅವರು, ಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ, ಕ್ಷೇತ್ರದ ಮತದಾರ ನನ್ನ ಪರವಾಗಿದ್ದಾರೆ ಅಂತ ಹೇಳಿದರು. ಅಲ್ಲದೆ ಕ್ಷೇತ್ರದಲ್ಲಿ ಬಿಜೆಪಿಗೆ ವಿರೋಧ ವ್ಯಕ್ತವಾಗ್ತಾ ಇದ್ದು, ಬಿಜೆಪಿಯವರು ಪ್ರಚಾರಕ್ಕೆ ಹೋದರೆ ಜನರೇ ಸಿಗ್ತಾ ಇಲ್ಲ, ಹೀಗಾಗಿ ಬಿಜೆಪಿಯವರು ಪ್ರಚಾರ ಬಿಟ್ಟಿದ್ದಾರೆ ಅಂತ ವ್ಯಂಗ್ಯ ಮಾಡಿದರು. ಜೊತೆಗೆ ಮಹದಾಯಿಯಲ್ಲಿ ನಾವು ರಾಜಕೀಯ ಮಾಡಿಲ್ಲ ಅನ್ನುವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ವಿನಯ್ ಕುಲಕರ್ಣಿ, ಜೋಶಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದರು. ಇವತ್ತಾಗಲೇ 7:30 ಬೆಳಗ್ಗೆ 7:30 ಪ್ರಾರಂಭ ಮಾಡಿವಿ. ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಜನ ಈ ಬಾರಿಗೆ ಏನಿವತ್ತು ಈ ದೇಶದಲ್ಲಿ ನಡೆಯುವಂಥ ಅಷ್ಟು ಪರಿಸ್ಥಿತಿಗಳು ಕೂಡ ಜನರಿಗೆ ದರೊಬ್ಬರಿಗೂ ತಲುಪೈತೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಭಾಗದಲ್ಲಿರುವಂಥ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು 15 ವರ್ಷ ಆದರೂ ಕೂಡ ನಾ ಯಾವ ಭಾಗದಲ್ಲಿ ಹೋಗ್ತೇನೆ, ಯಾವ ಭಾಗದ ಕೂಡ ನಮ್ಮೂರಿಗೆ ಏನು ಕೆಲಸ ಆಗಿಲ್ಲ ಅನ್ನುವಂಥ ಮಾತೈತಿ. ಅವ್ರು ನೋಡೇ ಇಲ್ಲ ಮಕ್ಕ ಅನ್ನುವಂಥದ್ದು ಭಾಳ ಕಡೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಂತರೂ ಇವತ್ತು ಇಷ್ಟು ಹಳ್ಳಿಗಳು ಬಂದರೆ ಸಮೀಪಿದ್ರೆ ಅರ್ಧ ಹಳ್ಳಿ ಕೂಡ ಇವತ್ತಿನವರೆಗೂ ಆ ಊರಿಗೆ ಹೋಗಿಲ್ಲ ಅವ್ರು ಇವತ್ತಿನವರೆಗೂ. ಇದು ನೋಡಿದಾಗ ಭಾಳ ವಿಚಿತ್ರವಾದಂಥ ಸಂಗತಿ. 15 ವರ್ಷದಾಗ ಒಂದು ಗ್ರಾಮೀಣ ಪ್ರದೇಶದಿಂದ ಒಂದು ಹಳ್ಳಿಗಳನ್ನು ಕೂಡ ಇವತ್ತು 15 ವರ್ಷದಲ್ಲಿ ಕೂಡ ಒಂದು ಬಾರಿ ಹೋಗೋದಂಥ ಕೆಲಸಗಳು ಯಾವಿರ್ತಾವೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮನ್ನು ಮತದಾನ ಮಾಡುವಂಥ ನಮ್ಮ ಏನು ಮತದಾರರು ಇರ್ತಾರೆ ಇವ್ರು ನಮಗೆ ಫಸ್ಟ್ ಪ್ರಥಮ ಅವ್ರ ಸಮಸ್ಯೆಗಳನ್ನು, ಗ್ರಾಮದ ಸಮಸ್ಯೆಗಳನ್ನು ಅರ್ಥಕೊಂಡಾಗ ಮಾತ್ರ ನಾವು ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಹಳ್ಳಿಗಳನ್ನು ವಿಸಿಟ್ ಮಾಡಿದ ಹೊರತು ಆ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗಲ್ಲ.